ಮನುಷ್ಯನ ಜನ್ಮಕ್ಕೆ ಸಾರ್ಥಕತೆ ಇರುವ ಜನ್ಮ ಮಾನವ ಜನ್ಮ. ಇನ್ನು ಯಾವ ಜನ್ಮದಲ್ಲಿಯೂ ಕೂಡ ಸಾರ್ಥಕತೆ ಇಲ್ಲ. ಹೋಗಲಿ, ಮೈಗೆ ಒಂದು ಹೇನು ಕಚ್ಚಿದ್ರೆ ಅದನ್ನು ಕೆರ್ಕೊಳ್ಳುವ ಸ್ವಾತಂತ್ರ್ಯ ಇಲ್ಲ. ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದನ್ನು ಹೇಳುವ ಸಾಮರ್ಥ್ಯ ಇಲ್ಲ, ತೆಗಿಲಿಕ್ಕಾಗೋದಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವರಿಗೆ ಮಾತಿನ ಶಕ್ತಿ ಇಲ್ಲ. ಒಂದೇ ಒಂದು ಚೇತನ ಮನುಷ್ಯ ಮಾತನಾಡ್ತಾನೆ. ಯಾಕೆ ಈ ಮಾತಿನ ಶಕ್ತಿಯನ್ನು ಕೊಟ್ಟ ದೇವರು? ಹೊಟ್ಟೆ ತುಂಬಿಸಲಿಕ್ಕಲ್ಲ, ದೇವರ ಬಗ್ಗೆ ಮಾತನಾಡಿ, ಒಡಲ ಜಾಗಟೆಯ ಮಾಡಿ, ನುಡಿವ ನಾಲಿಗೆಯ ಪಿಡಿದು ಬಿಡದೆ ಢಣಾರೆಂದು ಕುಣಿದು ಚಪ್ಪಳಿಕ್ಕುತ್ತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೇ ಪರದೈವವೆಂದು ಡಂಗುರ ಸಾರಿ. ನಿಮ್ಮ ಹೊಟ್ಟೆಯನ್ನೇ ಜಾಗಟೆ ಮಾಡಿಕೊಳ್ಳಿ, ನುಡಿವ ನಾಲಿಗೆಯನ್ನು ಹೊಡಿರಿ, ಜೋರಾಗಿ ಹೇಳಿ ಹರಯೇ ನಮಃ, ಕೃಷ್ಣಾಯ ನಮಃ. ಮಾನವ ಜನ್ಮದಲ್ಲಿ ಮಾತ್ರ ಹೇಳ್ಬೋದು ರಂಗ, ಕೃಷ್ಣ, ಗೋವಿಂದ. ಯಾವ ಪ್ರಾಣಿ ಪಕ್ಷಿಗಳಿಗೆ ಹೇಳಲಿಕ್ಕೆ ಬರೋದಿಲ್ಲ. ಇಂತಹ ಶಕ್ತಿಯನ್ನ ಮಾನವರಿಗೆ ಕೊಟ್ಟಿದ್ದಾನೆ ದೇವರು.